ದಾವಣಗೆರೆ ಚುನಾವಣೆಯಲ್ಲಿ ನಡೆದಿರುವಂಥ ಬೆಳವಣಿಗೆಗಳ ನಂತರದಲ್ಲಿ ಅಬ್ದುಲ್ ಜಬ್ಬಾರ್ ತಲೆದಂಡವಾಗಿದೆ. ಮುಂದೆ ಯಾರು ಅಂತ ಹೇಳಿದ್ರೆ ಮುಂದೆ ಜಮೀರ್ ಅಹಮದ್ ಅಂತೆ. ಜಮೀರ್ ಅಹಮದ್ ಅವರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಕೆಲವು ಮೂಲಗಳು ಹೇಳ್ತಾ ಇದ್ದಾವೆ. ದೆಹಲಿ ನಾಯಕರಿಂದ ಜಮೀರ್ಗೆ ಬುಲಾವ್ ನೀಡಿದೆ ಅನ್ನುವ ಮಾಹಿತಿ ಇನ್ನಷ್ಟೇ ಖಚಿತಪಡಿಸಬೇಕಾಗಿದೆ. ದೆಹಲಿ ನಾಯಕರಿಂದ ಜಮೀರ್ಗೆ ಬುಲಾವ್ ಅನ್ನೋದು ಇನ್ನಷ್ಟೇ ಖಚಿತವಾಗಬೇಕಾಗಿದೆ. ಸಂಜೆ ದೆಹಲಿಗೆ ತೆರಳಿರುವ ಜಮೀರ್ ಅಹಮದ್ ಅದೊಂದು ಕ್ವಶನ್ ಮಾರ್ಕ್ ಇದೆ, ಹೌದಾ ಇಲ್ವಾ ಅಂತೇಳಿ. ಹೈಕಮಾಂಡ್ ನಾಯಕರೆದುರು ವಿಷಯವನ್ನು ವಿವರಣೆ ಮಾಡಬೇಕಾಗಿದೆ. ಎಕ್ಸಾಕ್ಟಾಗಿ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ನಾಯಕರು ತೆಗೆದುಕೊಂಡಿರುವಂಥ ತೀರ್ಮಾನ, ಅಲ್ಲಾಗಿರುವಂಥ ಘಟನಾವಳಿಗಳು, ಮತದಾನ ಕಡಿಮೆ ಆಗಲಿಕ್ಕೆ ಅಥವಾ ಮುಸ್ಲಿಂ ಮತಗಳು ಚಲಾವಣೆ ಆಗಿದ್ದರೂ ಕೂಡ ಅದು ಕಾಂಗ್ರೆಸ್ಸಿಗೆ ಆಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವರು ಹೇಳ್ತಾ ಇದ್ದಾರೆ SDPIಗೆ ಹಾಕಿದ್ದಾರೆ ಅಂತ ಹೇಳಿ, ಕೆಲವರು ಹೇಳ್ತಾ ಇದ್ದಾರೆ ಬೇರೆ ಬೇರೆ ಕಡೆಗಳಾದರೂ ಡೈವರ್ಟ್ ಆಗಿದೆ ಅಂತ ಹೇಳಿ. ಮುಸ್ಲಿಂ ಮತಗಳು ಕಾಂಗ್ರೆಸ್ ಪರವಾಗಿ ಚಲಾವಣೆ ಆಗಿಲ್ಲ. ಈ ಕಾರಣದಿಂದಲೇ ಮುಸ್ಲಿಂ ಮುಖಂಡರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಬರೀ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಸಾಕಾ? ಇಲ್ಲ, ಜಮೀರ್ ಅಹಮದ್ ಕೂಡ ಅದರಲ್ಲಿದ್ದಾರೆ. ಜಮೀರ್ ಅಹಮದ್ ವಿರುದ್ಧವೂ ಕೂಡ ಕ್ರಮ ಆಗುವಂಥ ನಿರೀಕ್ಷೆಗಳಿದ್ದಾವೆ, ಅಥವಾ ಆ ರೀತಿಯ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅನ್ನುವ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ, ಖಚಿತಪಡಿಸಿಕೊಳ್ಳಬೇಕಾಗಿದೆ. ಹಾಗಾದರೆ ಒಂದು ವೇಳೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋದಕ್ಕೆ ಇಬ್ಬರ ಮೇಲೆ ಕ್ರಮ ಆಗಿದೆಯಲ್ಲ, ಕ್ರಮ ಆಗ್ತಾ ಇದೆಯಲ್ಲ. ಜಬ್ಬಾರ್ ಮೇಲೆ ಅಂತೂ ನಿರ್ದಾಕ್ಷಿಣ್ಯವಾದ ಕ್ರಮ ಆಗಿದೆ. ಜಬ್ಬಾರ್ ಮೇಲೆ, ಅಬ್ದುಲ್ ಜಬ್ಬಾರ್ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ಆಗಿದೆ. ಕಾಂಗ್ರೆಸ್ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಪಕ್ಷದೊಳಗಿದ್ದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಪಕ್ಷ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳಬಹುದೋ ಅನ್ನೋದನ್ನು ಕಾಂಗ್ರೆಸ್ ಈ ಬಾರಿ ನೇರವಾದ ಚಾಟಿ ಬೀಸುವ ಮೂಲಕ ಒಂದು ಸಂದೇಶವನ್ನು ಪಾಸ್ ಮಾಡಿದೆ. ಬಟ್ ಕೆಳ ಹಂತದ ನಾಯಕರಿಗೆ ಮಾತ್ರನಾ? ಜಮೀರ್ ಅಹಮದ್ ಖಾನ್ ಒಬ್ಬ ಸಚಿವರಾಗಿದ್ದಾರೆ, ಅವರ ವಿರುದ್ಧ ಕ್ರಮ ಆದರೆ ಮಂತ್ರಿಗಿರಿ ಉಳಿಯುತ್ತಾ? ಹೀಗಂತ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿದ್ದಾವೆ.